ವೀಕ್ಷಕರೇ ಎಲ್ಲರಿಗೂ ನಮಸ್ಕಾರ. ಅನ್ಫಿಲ್ಟರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರನ್ನ ಅಳಿಸ್ತಾ ಇದ್ದಂತಹ, ನಾನು ವಿಲನ್ ಅಂತ ಹೇಳ್ಕೊಂಡು ತಿರುಗ್ತಾ ಇದ್ದಂತಹ ವಿನಯ್ ಗೌಡ ಅವರೇ ಗಳಗಳನೆ ಕಣ್ಣೀರು ಹಾಕಿದ್ದಾರೆ. ವಿನಯ್ ಗೌಡ ತನ್ನೊಬ್ಬ ದಷ್ಟಪುಷ್ಟವಾದ ಬಲಿಷ್ಠ ವ್ಯಕ್ತಿ ಅನ್ನುವಂತಹ ಒಂದು ಫೀಲ್ನಲ್ಲಿ ಎಲ್ಲರನ್ನ ಹೆದರಿಸ್ತಾ ಇದ್ರು. ತನ್ನ ಆಟದ ಮೂಲಕ, ಜೊತೆಗೆ ತನ್ನ ಕಮಾಂಡಿಂಗ್ ನೇಚರ್ ಮೂಲಕ ಉಳಿದ ಎಲ್ಲ ಸ್ಪರ್ಧಿಗಳನ್ನು ಕೂಡ ಅವರ ಒಂದು ಕಂಟ್ರೋಲ್ನಲ್ಲಿ ಇಟ್ಕೊಂಡಿದ್ರು. ಅಂದ್ರೆ ಬಿಗ್ ಬಾಸ್ ಸೀಸನ್ ಆರಂಭದ ದಿನದಲ್ಲೂ ಕೂಡ ಕಿಚ್ಚ ಸುದೀಪ ಹೇಳಿದ್ರು, ಒಬ್ಬ ಫೈನಲಿಸ್ಟ್ನ ನೀವೆಲ್ಲ ಸೇರ್ಬಿಟ್ಟು ರೆಡಿ ಮಾಡಿಬಿಟ್ಟಿದ್ದೀರಾ, ಸೊ ಇದು ವಿನಯ್ ತಪ್ಪಲ್ಲ, ನಿಮ್ಮೆಲ್ಲರ ತಪ್ಪು ಅನ್ನುವಂತಹ ಅರ್ಥದಲ್ಲಿ ಸುದೀಪ್ ಕೂಡ ಮಾತನಾಡಿದ್ರು. ಅದಾದ್ಮೇಲೆ ಒಂದಷ್ಟು ಜನ ಬದಲಾದ್ರೂ ಕೂಡ ಇನ್ನ ಹಲವರು ಅದೇ ರೀತಿ ವಿನಯ್ಗೆ ಒಂಥರ ಫುಟೇಜ್ ಕೊಡ್ತಾನೆ ಇದ್ರು. ಅವರು ಹೇಳಿದ್ದೇ ನಡೆಯೋದು, ಅವ್ರು ಆಡಿದ್ದೇ ಮಾತು. ಆಗಾಗ ತನಿಷಾ ಅವ್ರ ವಿರುದ್ಧ ಮಾತನಾಡ್ತಾ ಇದ್ರು. ಅದು ಬಿಟ್ರೆ ಬೇರೆ ಯಾರು ಕೂಡ ಅಷ್ಟೊಂದು ಧ್ವನಿ ಎತ್ತಾ ಇರಲಿಲ್ಲ. ಕಾನ್ಸ್ಟೆಂಟ್ ಆಗಿ ಧ್ವನಿ ಎತ್ಕೊಂಡು ಪ್ರತಿಯೊಂದ್ರಲ್ಲೂ ಕೂಡ ವಿರೋಧಿಸ್ಕೊಂಡು ಪ್ರತಿ ಹಂತದಲ್ಲೂ ಕೂಡ ವಿನಯ್ ವಿರುದ್ಧ ನಿಂತಿದ್ದಂದ್ರೆ ಅದು ಶೃಂಗೇರಿ ಮಾತ್ರ. ಇವರಿಬ್ರು ಒಂಥರ ಬಿಗ್ ಬಾಸ್ ಮನೆಯ ಹೀರೋಯಿನ್ ಮತ್ತೆ ವಿಲನ್ ಅನ್ನುವಂತಹ ಒಂದು ಇಮೇಜ್ ಹೊರಗಡೆ ಜಗತ್ತಿನಲ್ಲಿ ಪೋರ್ಟ್ರೇ ಆಗ್ಬಿಟ್ಟಿತ್ತು. ಅಂತಹ ವಿನಯ್ ಗೌಡ ಕಳೆದ ಒಂದು 2-3 ವಾರಗಳಿಂದ ಬಹಳ ಸಾಫ್ಟ್ ಆಗಿದ್ರು. ಹಾಗೆ ಯಾವುದಕ್ಕೂ ಕೂಡ ರೇಗಾಡ್ತಾ ಇರಲಿಲ್ಲ. ಬಹಳ ಕಡಿಮೆ ಜಗಳ ಆಡ್ತಾ ಇದ್ರು. ಮಾತಿಗೂ ಕಾಲ್ ಕೆರ್ಕೊಂಡು ಜಗಳಕ್ಕೆ ಹೋಗ್ತಾ ಇದ್ದಂತಹ ವಿನಯ್ ಗೌಡ ತುಂಬಾ ಸಾಫ್ಟ್ ಆಗಿ ಒಂಥರ ಈ ಹಿಂದಿ ಬಿಗ್ ಬಾಸ್ ಅಲ್ಲಿ ಸಿದ್ಧಾರ್ಥ ಶುಕ್ಲಾ ಇದ್ರಲ್ಲ, ಅವರ ಒಂದು ಗೇಮ್ ಸ್ಟೈಲ್ ಹೇಗಿತ್ತು ಅದೇ ತರ ಆಟವನ್ನ ವಿನಯ್ ಗೌಡ ಕೂಡ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾ ಇದ್ರು. ಸೊ ಇದು ಅನೇಕರಿಗೆ ಆಶ್ಚರ್ಯಚಕಿತರನ್ನಾಗಿಸಿತ್ತು ಕೂಡ. ಬಟ್ ಈ ವೀಕ್ ಅಲ್ಲಿ ಅಂದ್ರೆ ನಿನ್ನೆ ನಡೆದಂತಹ ಒಂದು ಕಿಚ್ಚನ ಪಂಚಾಯಿತಿಯಲ್ಲಿ ಪ್ರತಾಪ್ ವಿನಯ್ ಗೌಡಗೆ ಒಂದು ಕೌಂಟರ್ ಕೊಡ್ತಾರೆ. ಅವರಿಂದ ಉಳಿದಂತಹ ಎಲ್ಲಾ ಸ್ಪರ್ಧಿಗಳು, ಅವರ ಸ್ನೇಹಿತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಆಟವನ್ನ ಬದಲಾಯಿಸ್ಕೊಳ್ಳದೆ ಮನೆಗೆ ಹೋದ್ರು. ಅವ್ರ ಬೆಡ್ಶೀಟ್ಗಳೆಲ್ಲ ಇವ್ರ ಬೆಡ್ ಅಡಿ ಸೇರ್ಕೊಳ್ತು, ಉಳಿದವರೆಲ್ಲ ಮನೆಗೆ ಹೋದ್ರು ಅಂತ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ವಿನಯ್ ಗೌಡ ಅವ್ರನ್ನ ತುಂಬಾ ಹರ್ಟ್ ಮಾಡಿಸಿದೆ. ಜೊತೆಗೆ ವಿನಯ್ ಗೌಡ ಅವರು ಅದಕ್ಕೆ ತುಂಬಾ ಹತ್ತಿದ್ರು ಕೂಡ. ಅಂದ್ರೆ ನನ್ನಿಂದ ಉಳಿದವರೆಲ್ಲ ಹೋದ್ರು ಅಂತ ಹೇಗ್ ಸ್ಟೇಟ್ಮೆಂಟ್ ಮಾಡ್ತಾರೆ, ನನಗೆ ಹೇಗ್ ಲೇಬಲ್ ಮಾಡ್ದ ಪ್ರತಾಪ್ ಅಂತ ಕಣ್ಣೀರು ಹಾಕಿರುವಂತಹ ಒಂದು ಘಟನೆ ಕೂಡ ನಡೆದಿದೆ. ಇದೆಲ್ಲವೂ ಕೂಡ ನಡೆದಿರುವಂಥದ್ದು ಕಿಚ್ಚ ಸುದೀಪ್ ಅವರ ಎದುರುಗಡೆನೆ. ಮಾತಾಡ್ತಾ ವಿನಯ್ ಅವರು ಭಾವುಕರಾಗ್ತಾರೆ. ನನಗಿದು ತುಂಬಾ ಹರ್ಟ್ ಆಗ್ತಾ ಇದೆ, ಇದೊಂದು ಲೇಬಲ್ ಮಾಡ್ದಂಗಿದೆ ನನ್ನ ಮೇಲೆ ಅಂತ ವಿನಯ್ ಭಾವುಕರಾಗ್ತಾರೆ. ಸೊ ಅದೇ ಹೊತ್ತಲ್ಲಿ ನೀವು ಗಮನಿಸ್ತಾ ಇರ್ಬೋದು, ಒಂದು ಚಿಕ್ಕ ಟಾಸ್ಕ್ ಇರುತ್ತೆ. ಅಂದ್ರೆ ತಲೆ ಮೇಲೆ ಲೈಟ್ ಇಟ್ಟು ಆನ್ ಮಾಡೋದು. ಅಂದ್ರೆ ಈ ಸ್ಪರ್ಧೆ ಮುಂದೆ ಹೇಗೆ ಪಾಸಿಟಿವ್ ಆಗಿ ಬದಲಾಗಬೇಕು, ಯಾವ ವಿಚಾರವನ್ನ ಅಳವಡಿಸ್ಕೊಂಡ್ರೆ ಅನ್ನುವಂತಹ ಒಂದಷ್ಟು ಮಾತಾಡ್ತಾ ಇರ್ತಾರೆ. ಅವಾಗ ಆಸ್ ಯೂಶುವಲ್ ಕಾರ್ತಿಕ್ ಮತ್ತೆ ಸಂಗೀತ ಕಿತ್ತಾಡ್ತಾ ಇರ್ತಾರೆ. ಕಾರ್ತಿಕ್ ಸಂಗೀತಾಗೆ ನಾನು ಹೇಳಿದ್ದೇ ನಡಿಬೇಕು ಅನ್ನೋದನ್ನ ಬಿಟ್ರೆ ಅದೆಲ್ಲ ಒಂದಷ್ಟು ವಿಚಾರಗಳನ್ನ ಹೇಳ್ತಾರೆ. ಸೊ ಅದೇ ತರ ವಿನಯ್ ಮತ್ತೆ ಡ್ರೋನ್ ಪ್ರತಾಪ್ ಅವರ ಮಧ್ಯೆ ಕೂಡ ಕಾನ್ವರ್ಸೇಷನ್ ಆಗುತ್ತೆ. ಡ್ರೋನ್ ಪ್ರತಾಪ್ ವಿನಯ್ಗೆ ಇವರ ಜೊತೆಗಿದ್ದಂತಹ ಸ್ಪರ್ಧಿಗಳು ಎಲ್ಲಿ ಎಡುವುದ್ರು, ಇವರ ಸ್ನೇಹಿತರು ಅಂತ ಹೇಳ್ತಾರಲ್ಲ ಆ ಸ್ಪರ್ಧಿಗಳನ್ನ, ಅವ್ರು ಎಲ್ಲಿ ತಪ್ಪು ಮಾಡಿದ್ರು, ಎಲ್ಲಿ ಎಡುವುದ್ರು, ಇದ್ಯಾವ ವಿಚಾರವನ್ನ ಕೂಡ ಹೇಳಿಲ್ಲ. ಹೇಳಿದ್ದಿದ್ರೆ ಅವ್ರ ಆಟದಲ್ಲಿ ಇರ್ತಾ ಇದ್ರು. ಅವ್ರಿಗೆ ಏನೂ ಹೇಳದೆ ಅವ್ರು ಮಾಡಿದ್ದೆಲ್ಲ ಸರಿ ಅಂತ ಅವ್ರನ್ನ ಉಬ್ಸಿ ಅವರ ತಪ್ಪುಗಳನ್ನ ಇವರು ಹೈಲೈಟ್ ಮಾಡದೆ ಅವರ ಎಲ್ಲ ವಿಚಾರಗಳಿಗೂ ಕೂಡ ಕುಮ್ಮಕ್ ಕೊಟ್ಟು ಅವರೆಲ್ಲರೂ ಕೂಡ ಮನೆಗೆ ಹೋಗುವ ಹಾಗೆ ಮಾಡಿದ್ದು ವಿನಯ್ ಗೌಡ. ಇವತ್ತು ಅವರು ಫೈನಲಿಸ್ಟ್ ಆಗಿ ಕೂತ್ಕೊಂಡಿದ್ದಾರೆ. ಅಂದ್ರೆ ಫೈನಲಿಸ್ಟ್ ಹೋಗುವ ಎಲ್ಲ ಅರ್ಹತೆ ವಿನಯ್ ಗೌಡ ಇದೆ, ಈ ಅರ್ಥದಲ್ಲಿ ಮಾತಾಡ್ತಾರೆ. ಇದು ಒಂದು ಲೇಬಲಿಂಗ್ ಮಾಡ್ದಂಗೆ ಅಂತ ವಿನಯ್ ಗೌಡ ಅವರು ಭಾವುಕರಾಗಿ ಅಳ್ತಾರೆ. ಸೊ ಕಿಚ್ಚ ಸುದೀಪ್ ಅವರು ಕೂಡ ಡ್ರೋನ್ ಪ್ರತಾಪ್ ಪರನೇ ನಿಂತ್ಕೊಳ್ತಾರೆ. ವಿನಯ್ ಗೌಡ ಮತ್ತೆ ಮೈಕಲ್ ಕೂಡ ಮನೆಯಿಂದ ಎಲಿಮಿನೇಟ್ ಆಗಿ ಹೋಗ್ತಾರೆ. ಮೈಕಲ್ ಹೋಗುವಂತಹ ಸಂದರ್ಭದಲ್ಲಿ ವಿಶೇಷ ಅಧಿಕಾರ ಒಂದು ಸಿಗುತ್ತೆ. ಅಂದ್ರೆ ನಾಮಿನೇಷನ್ ವಿಚಾರವಾಗಿ ಒಂದು ಅಡ್ವಾಂಟೇಜ್ ಇರುತ್ತೆ. ಅದನ್ನ ಯಾರಿಗೆ ಕೊಡ್ತೀರಿ ಅಂತ ಕೇಳಿದಾಗ ಅವರು ಅದನ್ನ ವಿನಯ್ನ ಚೂಸ್ ಮಾಡ್ತಾರೆ. ವಿನಯ್ಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಸೊ ಈ ರೀತಿಯಾಗಿ ವಿನಯ್ ಗೌಡಗೆ ಒಂದ್ ಲೆಕ್ಕದಲ್ಲಿ ಪ್ಲಸ್ ಇದೆ, ಒಂದ್ ಲೆಕ್ಕದಲ್ಲಿ ಮೈನಸ್ ಕೂಡ ಇದೆ. ರೆಬಲ್ ಆಗಿರುವಂತಹ ಪ್ರತಾಪ್, ಕ್ಯಾಪ್ಟನ್ ಆಗಿರುವಂತಹ ಸಂಗೀತ, ಸೈಲೆಂಟ್ ಆಗಿರುವಂತಹ ವಿನಯ್, ಇವರಲ್ಲಿ ಯಾರ್ ಕಪ್ ಗೆಲ್ತಾರೆ ಅನ್ನುವಂಥದ್ದನ್ನ ಕಾದು ನೋಡ್ಬೇಕು.